ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಏನ್ ನಡೀತು? 400 ಕೋಟಿ ಸಾಗಿಸ್ತಾ ಇದ್ದಾಗ ದರೋಡೆ ಆಯ್ತು ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳು ಅಂಧರಾಗಿದ್ದಾರೆ. ಬಟ್ ಈ 400 ಕೋಟಿ ಸಾಗಿಸ್ತಾ ಇದ್ದಿದ್ಯಾಕೆ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲೇ ಈ ಒಂದು ಕಂಟೈನರ್ ವಾಹನಗಳು ಹೈಜಾಕ್ ಆಗ್ತವೆ ಅನ್ನುವಂಥದ್ದು. तुमचे कंटेनर 400 करोडचे बिल उठले आहे. 5 ಜನ ಇನ್ವಾಲ್ವ್ ಆಗಿದ್ದಾರೆ. ಆ 5 ಜನ ಅರೆಸ್ಟ್ ಆಗಿದ್ದಾರೆ. ಇದು ಇಂಗ್ಲಿಷ್ ಸಿನಿಮಾವೊಂದರ ದೃಶ್ಯ. ದರೋಡೆಕೋರರು ಟ್ರಕ್ ತುಂಬಾ ಹಣ ತುಂಬಿಕೊಂಡು ಎಸ್ಕೇಪ್ ಆಗ್ತಿರ್ತಾರೆ. ಆದ್ರೆ ಆ ಟ್ರಕ್ ಅನ್ನು ರಾಬರಿ ಮಾಡಲು ಮತ್ತೊಂದು ಗ್ಯಾಂಗ್ ಕಸರತ್ತು ಮಾಡ್ತಾರೆ. ರಿಯಲ್ ಲೈಫ್ ನಲ್ಲೂ ಇಂಥದ್ದೇ ಬೃಹತ್ ರಾಬರಿ ನಡೆದಿದೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲೇ ಈ ಒಂದು ಕಂಟೈನರ್ ವಾಹನಗಳು ಹೈಜಾಕ್ ಆಗ್ತವೆ ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸೊ ಆ ದೂರಿನನ್ವಯ ಇದೀಗ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಈ ಒಂದು 400 ಕೋಟಿ ರೂಪಾಯಿ ಹಣ ಏನಿದೆ, ಈ ಒಂದು ಕಿಶೋರ್ ಸಾಳ್ವೆ ಅನ್ನುವಂತಹ ಮಹಾರಾಷ್ಟ್ರದ ಉದ್ಯಮಿಗೆ ಸೇರಲಾಗಿತ್ತು. ಸೊ ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಈ ಒಂದು ಹಣವನ್ನ ಅಕ್ಟೋಬರ್ 16ರಂದು ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. 400 ಕೋಟಿ ರೂಪಾಯಿ ಹಣ ಕಂಟೈನರ್ ವಾಹನಗಳಲ್ಲಿ ಇದೇ ಒಂದು ಮಾರ್ಗ, ಈಗೇನು ತೋರಿಸ್ತಾ ಇದ್ದೇನೆ, ಇದೇ ಒಂದು ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಆದರೆ ಕೆಲವೊಂದಿಷ್ಟು ಗ್ಯಾಂಗ್ ಕಟ್ಟಿಕೊಂಡು ಬಂದು ಆ 2 ಲಾರಿಯನ್ನ ಹೈಜಾಕ್ ಮಾಡುವುದರ ಜೊತೆಗೆ ಅದರಲ್ಲಿದ್ದಂತಹ ಕೆಲವೊಂದಿಷ್ಟು ಬಿಲ್ಡರ್ಗಳನ್ನು ಕೂಡ ಹೈಜಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಈಗ ಪ್ರಕರಣದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ಮಹಾದರೋಡೆ. ನಡು ರಸ್ತೆಯಲ್ಲೇ ಕೋಟಿ ಇದ್ದ 2 ಕಂಟೈನರ್ ಹೈಜಾಕ್. ದರೋಡೆ ಇದು ಅಂತಿಂಥ ದರೋಡೆಯಲ್ಲ, ಭಾರತದ ದರೋಡೆ ಇತಿಹಾಸದಲ್ಲೇ ಅತಿ ದೊಡ್ಡ ದರೋಡೆ. ಯಾರು ಊಹಿಸೋಕು ಆಗದೆ ಇರುವಷ್ಟು ಹಣ ರಾಬರಿ. ಹೌದು, ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್. ಇಲ್ಲೇ ಖತರ್ನಾಕ್ ರಾಬರಿ ಗ್ಯಾಂಗ್ ಒಂದಲ್ಲ ಎರಡಲ್ಲ 400 ಕೋಟಿ ಹಣ ದರೋಡೆ ಮಾಡಿದೆ. ಎರಡು 2025ರ ಅಕ್ಟೋಬರ್ 16ರಂದು ಬೆಳಗಾವಿ ಗಡಿಯಿಂದ ಮಹಾರಾಷ್ಟ್ರಕ್ಕೆ ಹಣ ಸಾಗಿಸುತ್ತಿದ್ದಾಗ ದರೋಡೆಯಾಗಿದೆ. ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ಗೆ ಸೇರಿದ ಹಣವನ್ನ ಗೋವಾದಿಂದ ಮಹಾರಾಷ್ಟ್ರ ಕಂಟೈನರ್ ವಾಹನದಲ್ಲಿ 400 ಕೋಟಿ ಸಾಗಿಸುತ್ತಿದ್ರು. ಈ ವೇಳೆ ಮಾರ್ಗ ಮಧ್ಯೆ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ದಾರೆ. ಓಲ್ಡ್ ನೋಟ್ಸ್ ಅಂದ್ರೆ ಮೆನ್ಷನ್ ಮಾಡ್ತಾರೆ, ಅದು ಹಿಯರ್ಸೆ ಬಾಯಿ ಮಾತಲ್ಲಿ ಅವರು ಹೇಳಿರೋದ ಅವರ ಉದಾಹರಣೆಗೆ ಈಗ ಎಲ್ಲಿ ಬಂತಂದ್ರೆ ಸಂದೀಪ್ ಪಾಟೀಲ್ನನ್ನು ಕಿಡ್ನಾಪ್ ಮಾಡ್ತಾರೆ. ಸಂದೀಪ್ ಪಾಟೀಲ್ ಪೊಲೀಸರು ಕೇಳ್ತಾನೆ, ಪೊಲೀಸರು ಅದನ್ನು ನಮಗೆ ಬರೆದಿದ್ದಾರೆ. ಸಂದೀಪ್ ಪಾಟೀಲ್ ನೋಡಿದಾನಂದ್ರೆ ಸಂದೀಪ್ ಪಾಟೀಲ್ ನೋಡಿರಲ್ಲ. ಅವನನ್ನು ಒಂದು 4 ಜನ ಕಿಡ್ನಾಪ್ ಮಾಡಿದಾರಲ್ಲ, ಅವರು ನೋಡಿದಾರಂದ್ರೆ ಅದೂ ನಮಗೆ ಗೊತ್ತಿರಲ್ಲ. ಸೊ ಆಕ್ಚುಲಿ ಈ ಘಟನೆಯನ್ನು ಯಾರು ನೋಡಿದ್ದಾರೆ ಅಂದ್ರೆ ಮಾಹಿತಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಕಡೆಯಿಂದ ಇದುವರೆ ಬಂದಿಲ್ಲ. ಮಹಾ ದರೋಡೆ ತನಿಖೆಗೆ ಎಸ್ಐಟಿ ರಚಿಸಿದ ಸಿಎಂ ಫಡ್ನವೀಸ್. ಹಣ ಸಾಗಿಸುತ್ತಿದ್ದ 2 ಕಂಟೈನರ್ಗಳ ಹೈಜಾಕ್ ಪ್ರಕರಣ ಮಹಾರಾಷ್ಟ್ರದಲ್ಲೂ ಭಾರಿ ಸಂಚಲನ ಮೂಡಿಸಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಇತ್ತ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಸಹ ಕಂಟೈನರ್ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಕೂಡ ರಾಜ್ಯ ಪೊಲೀಸರಿಗೆ ಪತ್ರ ಬರೆದು ಕಂಟೈನರ್ ಪತ್ತೆಗೆ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ದರೋಡೆ ಕೇಸ್ನಲ್ಲಿ ಒಟ್ಟು 6 ಆರೋಪಿಗಳು ಅಂದರ್. 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ 5ರನ್ನ ಬಂಧಿಸಿದ್ದ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಇಂದು ಮತ್ತೊಬ್ಬನನ್ನ ಬಂಧಿಸಿದ್ದಾರೆ. ಜನವರಿ 23ರಂದೇ 4ರನ್ನ ಬಂಧಿಸಲಾಗಿತ್ತು. ಮಚೀಂದ್ರ ಮಾಧವಿಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ನಾಸಿಕ್ ಮೂಲದ ಸಂದೀಪ್ ಕಿಡ್ನಾಪ್ನಿಂದ ದರೋಡೆ ಬೆಳಕಿಗೆ. ದರೋಡೆ ಬಗ್ಗೆ ಬಾಯ್ಬಿಡ್ತಾ ಇದ್ದಂತೆ ಪೊಲೀಸರ ಮೂಲಕವೇ ಒತ್ತಡ.
ಇನ್ನು ಈ ಬೃಹತ್ ದರೋಡೆ ಕೇಸ್ ಬಯಲಾಗಿದ್ದೇ ರೋಚಕ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾತನ ಅಪಹರಣದಿಂದ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಕೇವಲ 400 ಕೋಟಿ ದರೋಡೆಯಲ್ಲ, 1,000 ಕೋಟಿ ಹಣವಿತ್ತಂತೆ. 2,000 ಮುಖಬೆಲೆ ನೋಟುಗಳನ್ನ ಕಂಟೈನರ್ಗಳಲ್ಲಿ ಸಾಗಿಸಲಾಗ್ತಿತ್ತು. ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ದರೋಡೆಯಾಗಿದೆ. ಆದ್ರೆ ಈ ಬಗ್ಗೆ ಬಾಯ್ಬಿಡದಂತೆ ಪೊಲೀಸರ ಮೂಲಕ ನನ್ನ ಮೇಲೆ ಒತ್ತಡ ಹಾಕಿಸಿದ್ರು ಅಂತ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾನೆ. त्यानंतर मला त्यांच्या ऑफिसमध्ये हे माहीत पडलं की हे फक्त हा प्रकार फक्त 400 करोडचा नसून हा 1,000 करोडचा प्रकार आहे. हे जे कंटेनर लुटले गेले हे फक्त 400 करोड नव्हते, हे टोटल 1,000 करोडच्या जुन्या नोटा होत्या. त्यानंतर मी निघून आलो घरी. विचार केला की एवढं मोठं प्रकरण आहे, एवढं मोठं प्रकरण जर का मी उद्या याची कुठं तक्रार दिली तर हे खरंच सगळे अधिकारी विकत घेऊन उलट माझ्यावरच गुन्हा दाखल करून, त्यामुळे हिंमत ठेवून मी 17 डिसेंबरला मी नाशिक ग्रामीण SP बाळासाहेब पाटील यांची भेट घेऊन यांना सर्व काही हा प्रकार सांगितला. ಕರ್ನಾಟಕ ಪೊಲೀಸರಿಗೆ ಸಹಕಾರ ನೀಡದ ಮಹಾ ಪೊಲೀಸರು. ಕರ್ನಾಟಕ ಪೊಲೀಸರಿಂದಲೂ ದರೋಡೆ ತನಿಖೆ ಚುರುಕುಗೊಂಡಿದೆ. ನಾಸಿಕ್ನಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಕೈಗೊಂಡಿದ್ದಾರೆ. ನಾಸಿಕ್ ಠಾಣೆಯಲ್ಲಿ ಬೆಳಗಾವಿ ಪೊಲೀಸರು ಠಿಕಾಣಿ ಹೂಡಿದ್ದಾರೆ. ಆದರೆ ಕರ್ನಾಟಕ ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರು ಸಹಕಾರ ನೀಡುತ್ತಿಲ್ವಂತೆ. ಕಂಟೈನರ್ ಇದಂದ್ರೆ ನಮಗೆ ಮಾಹಿತಿ ಇಲ್ಲ, ಯಾವ ಕಂಟೈನರ್ ಅಂದ್ರೆ ಮಾಹಿತಿ ಇಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಯಾವುದು ಕೊಟ್ಟಿರಲ್ಲ. 2 ಕಂಟೈನರ್ ಅಂದ್ರೆ ಮೆನ್ಷನ್ ಮಾಡ್ತಾರೆ. ಚೋರ್ಲಾ ಘಾಟ್ನಲ್ಲೇ ದರೋಡೆಗೂ ಇದೆ ರೋಚಕ ಕಾರಣ. ಅಷ್ಟಕ್ಕೂ 400 ಕೋಟಿ ಹಣವಿದ್ದ 2 ಕಂಟೈನರ್ಗಳನ್ನ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲೇ ದರೋಡೆ ಮಾಡೋಕೆ ಕಾರಣವಿದೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮಧ್ಯೆ ಇರೋ ಘಾಟ್ ಇದಾಗಿದ್ದು ಈ ಪ್ರದೇಶದಲ್ಲಿ ನೆಟ್ವರ್ಕ್ ವರ್ಕ್ ಆಗಲ್ಲ. ಗೋವಾದ ಕೇರಿಯಿಂದ ಬೆಳಗಾವಿಯ ಜಾಂಬೋಟಿವರೆಗೂ 4 ಗಂಟೆ ಸಂಪರ್ಕ ಕಟ್ ಆಗುತ್ತೆ. ಗೋವಾದಿಂದ ಚೋರ್ಲಾ ಘಾಟ್ 3 ಗಂಟೆ ಸಮಯ ಬೇಕು. ಚೋರ್ಲಾ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಅರಣ್ಯ ಅಂಚಿನ ದಾರಿ ಕರೆಕ್ಟ್ ಆಗುತ್ತೆ. ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಚೋರ್ಲಾದಲ್ಲಿ ಕಾಲು ದಾರಿ ಇದೆ. ಕಂಟೈನರ್ ವಾಹನದಲ್ಲಿದ್ದ ಹಣವನ್ನ ಮಿನಿ ಗೂಡ್ಸ್ಗೆ ಡಂಪ್ ಮಾಡಿ ಹಣ ಸಾಗಾಟ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ರಾಬರಿ ಮಾಡಿದ್ರೆ ಯಾರಿಗೂ ಸಂಪರ್ಕ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ದರೋಡೆಕೋರರು ಚೋರ್ಲಾ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ 400 ಕೋಟಿ ರು ಬೃಹತ್ ದರೋಡೆ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಿದೆ. ಇಷ್ಟು ಹಣ ಮಹಾರಾಷ್ಟ್ರ ಚುನಾವಣೆಗೆ ಬಳಕೆ ಆಯ್ತಾ ಅಥವಾ ದರೋಡೆ ಮಾಡಿ ಪರಾರಿಯಾಗಿದ್ದಾರಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಸಹದೇವ್ ಮಾನೆ, TV9 ಬೆಳಗಾವಿ. ಇದೇ 400 ಕೋಟಿ ರಾಬರಿ ಬಗ್ಗೆ TV9ಗೆ ಸ್ಫೋಟಕ ಆಡಿಯೋ ಲಭ್ಯ ಆಗಿದೆ. ಇದು ಹಣ ಸಾಗಾಟದ ಕುರಿತಾದಂತ ಸ್ಫೋಟಕ ಆಡಿಯೋ. 400 ಕೋಟಿ ಹಣದ ಡೀಲ್ನ ಎಕ್ಸ್ಕ್ಲೂಸಿವ್ ಆಡಿಯೋ TV9ಗೆ ಲಭ್ಯವಾಗಿದೆ. ಆರೋಪಿಗಳಾದ ವಿರಾಟ್ ಮತ್ತೆ ಜಯೇಶ್ ಮಾತನಾಡಿದ್ದಾರೆ ಅನ್ನಲಾದ ಆಡಿಯೋ ಇದು. ಹಣಕಾಸಿನ ವಿಚಾರದ ಕುರಿತು ವಾಟ್ಸ್ಆಪ್ ಕಾಲ್ನಲ್ಲಿ ಮಾತುಕತೆ ಮಾಡಿದ್ದಾರೆ. बुक दिया है किशोर भाई को, जो भी हिसाब है आश्रम को मैंने दे दिया है. अभी जो भी डिसीजन लेगा आश्रम डिसीजन लेगा, और आश्रम के साथ मेरी बातचीत भी हो गई है. ठीक है, तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ. ठीक है, अभी समझ लो या तो डील होगा या तो मांड वाली होगी. जो डील भी होता है तो समझ लो अगर डील होता है तो 170 करोड़ रहता है आता है, तो उसमें तुमको 10% जितना तो मिलेगा ही. ठीक है, मांड वाली होता है 2-5 करोड़ का, तो उसमें भी तुमको तो मिलने ही वाला है. बराबर. ठीक है, लेकिन क्या इतना बड़ा काम है, और अभी क्या आश्रम में आपका बुक दिया है किशोर भाई को, जो भी हिसाब है आश्रम को मैंने दे दिया है. अभी जो भी डिसीजन लेगा आश्रम डिसीजन लेगा, और आश्रम के साथ मेरी बातचीत भी हो गई है. ठीक है, तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ. ठीक है, अभी समझ लो या तो डील होगा या तो मांड वाली होगी. जो डील भी होता है तो समझ लो अगर डील होता है तो 170 करोड़ रहता है आता है, तो उसमें तुमको 10% जितना तो मिलेगा ही. ठीक है, मांड वाली होता है 2-5 करोड़ का, तो
तो उसमें भी तुमको तो मिलना ही वाला है, बराबर। ठीक है। लेकिन क्या है, इतना बड़ा काम है और अभी क्या है, आश्रम में इन्वॉल्व है ना, तो इसके लिए थोड़ा स्लो चल रहा है। और दूसरा क्या है, अभी किशोर बेबी क्या है, ठंडे पड़ गए हैं, वो अभी माल रिटर्न ही मांग रहे हैं, पेमेंट रिटर्न ही मांग रहे हैं। तो ऐसे तो पेमेंट तो कुछ रिटर्न होने वाला है नहीं। बराबर। हेलो, हाँ बोलिए। हाँ, तो बस वही चल रहा है। किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले हैं, कौन जो आपका मिडिल मैन। मोस्टली तो मंथ एंड तक ही खत्म हो जाएगा। अगर मंथ एंड तक भी खत्म नहीं हुआ तो समझ लो जनवरी 5 या 10 तारीख तक में तो खत्म हो ही जाएगा। उससे ज्यादा लेकिन 170 करोड़ में कैसा क्या, मतलब ये तो जिसका है उसको जाएगा ना? कंपनी को यानी आश्रम को जाएगा। कि वो मैंने, मुझे क्या बात करनी है, मुझे कैसे निकलवाना है, वो मुझे पता है, वो आप टेंशन मत लो, ठीक है। और फाइनल हो जाए तो फिर पता चले। तो अभी कब मीटिंग कब है बेबी आश्रम वालों के साथ, साला सर का? वो कल परसों में फाइनल होगा। हाँ हाँ। कल मैं वापस से दोपहर के बाद किशोर भाई को फोन करूंगा, आश्रम वालों से बात करके। ಇದು ಇಬ್ರು ಆರೋಪಿಗಳು ಮಾತನಾಡಿದ್ದಾರೆ ಅನ್ನಲಾದ ಆಡಿಯೋ. ಇನ್ನು 400 ಕೋಟಿ ಅಲ್ಲ 1,000 ಕೋಟಿ ದರೋಡೆಯಾಗಿರೋದು ಅಂತ ದೂರುದಾರ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯನ್ನ ಮಾಡಿದ್ದಾರೆ. ರದ್ದಾದ ನೋಟು ಸಾಗಿಸ್ತಾ ಇದ್ದಂತ ಕಂಟೈನರ್ ಕಾಣೆಯಾಗಿದೆ. 2,000 ಮುಖಬೆಲೆಯ ನೋಟನ್ನ ಸಾಗಿಸ್ತಾ ಇದ್ದಂತ ಕಂಟೈನರ್ ಅದು ಅನ್ನೋದಾಗಿ ಡೀಟೇಲ್ ಅನ್ನ ಹಂಚಿಕೊಂಡಿದ್ದಾರೆ ದೂರುದಾರ ಸಂದೀಪ್. ಆ ವಿಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. मी संदीप पाटील नाशिकवरून बोलतोय. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2,000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळाला 100 कोटीची मागणी हे माझ्या नावाने करत होते. म्हणजे किशोर सावळाला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे, तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यानंतर मला त्यांच्या ऑफिसमध्ये हे माहीत पडलं की हा प्रकार फक्त 400 करोडचा नसून हा 1,000 करोडचा प्रकार आहे. हे जे कंटेनर लुटले गेले हे फक्त 400 करोड नव्हते, हे टोटल 1,000 करोडच्या जुन्या नोटा होत्या. त्यानंतर मी निघून आलो घरी. मग विचार केला की एवढं मोठं प्रकरण आहे, एवढं मोठं प्रकरण जर का मी उद्या याची कुठं तक्रार दिली तर हे खरंच सगळे अधिकारी विकत घेऊन उलट माझ्यावरच गुन्हा दाखल करून, त्यामुळे हिंमत ठेवून मी 17 डिसेंबरला मी नाशिक ग्रामीण SP बाळासाहेब पाटील यांची भेट घेऊन यांना सर्व काही हा प्रकार सांगितला व यांच्यावर तक्रार अर्ज करून यांची चौकशी करून यांच्यावर गुन्हा दाखल करण्यात यावा म्हणून तक्रार अर्ज केला. अर्ज केल्यानंतर तो अर्ज त्यांनी ಇನ್ನು ಜನವರಿ 6ನೇ ತಾರೀಕು ನಾಸಿಕ್ SP ಇಂದ ಒಂದು ಪತ್ರ ಬರುತ್ತೆ. ಚೋರ್ಲಾ ಘಾಟ್ನಲ್ಲಿ ರಾಬರಿ ಆಗಿದೆ ಅಂತ ಪತ್ರ ಬರುತ್ತೆ. ಬೆಳಗಾವಿ SP ಕೆ ರಾಮರಾಜನ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 400 ಕೋಟಿ ಹಳೆ ನೋಟುಗಳು ಅಂತ ಆ ಪತ್ರದಲ್ಲಿರುತ್ತೆ. ಪ್ರತಿನಿಧಿ ಸಹದೇವ್ ಮಾನೆ ಬೆಳಗಾವಿ SP ಕೆ ರಾಮರಾಜನ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ.
ಮತ್ತು ಕರ್ನಾಟಕದ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಆಗಿದೆ ಅನ್ನುವಂತಹ ಪ್ರಕರಣ ಈಗ ಬಹಳಷ್ಟು ಹಲ್ಚಲನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಡೆ FIR ಆಗುತ್ತೆ. ಅದರ ಜೊತೆಗೆ ಮಹಾರಾಷ್ಟ್ರ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು SIT ಕೂಡ ಈಗಾಗಲೇ ರಚನೆ ಮಾಡಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 5 ಜನ ಆರೋಪಿಗಳು ಕೂಡ ಬಂಧನ ಆಗಿದೆ. ಸೊ ಈ ಘಟನೆ ಮಹಾರಾಷ್ಟ್ರದಲ್ಲಿ ಏನು ಕರ್ನಾಟಕದ ಗಡಿಯಲ್ಲಿ ಚೋರ್ಲಾ ಘಾಟ್ನಲ್ಲಿ ಆಗಿರೋ ಅನ್ನುವಂಥದ್ದು ಉಲ್ಲೇಖ ಆಗಿರುವಂತಹ ಕಾರಣಕ್ಕಾಗಿ ಬೆಳಗಾವಿಯ ಪೊಲೀಸರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. SP ಅವರು ಕೂಡ ಖುದ್ದು ಈ ಒಂದು ಪ್ರಕರಣವನ್ನು ಮಾನಿಟರಿಂಗ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಬೆಳಗಾವಿ SP ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಘಟನೆ ಏನಾಗಿದೆ, ನಿಮಗೂ ಕೂಡ ಪತ್ರ ಬಂದಿರುವಂಥದ್ದು ಮಹಾರಾಷ್ಟ್ರದ ನಾಸಿಕ್ ಪೊಲೀಸರಿಂದ. ಸೊ ಏನೆಲ್ಲ ಉಲ್ಲೇಖ ಆಗಿದೆ ಸರ್? ಸಂದೀಪ್ ದತ್ತಾ ಪಾಟೀಲ್ ಎಂಬವನನ್ನು ಅಕ್ಟೋಬರ್ 22ನೇ ತಾರೀಕು ಕಿಡ್ನಾಪ್ ಮಾಡಿರ್ತಾರೆ. ಅದರಲ್ಲಿ ಒಂದು 5 ಜನ ಇನ್ವಾಲ್ವ್ ಆಗಿದ್ದಾರೆ. ಆ 5 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಸಂದೀಪ್ ಪಾಟೀಲ್ ಕಡೆ ಯಾಕೆ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ಪೊಲೀಸ್ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸಂದೀಪ್ ಪಾಟೀಲ್, ಸರ್ ನನ್ನನ್ನು 22 ಅಕ್ಟೋಬರಲ್ಲಿ ಕಿಡ್ನಾಪ್ ಮಾಡಿದ್ದಾರೆ, ಮಾಡಿ ಒಂದು ಫಾರ್ಚುನರ್ ಕಾರಲ್ಲಿ ತೊಗೊಂಡೋಗಿ ಹೊಡೆದಿದ್ದಾರೆ. ಹೊಡೆದುಬಿಟ್ಟು 16ನೇ ತಾರೀಕು ಒಂದು 400 ಕೋಟಿ ರೂಪಾಯಿ ಚೋರ್ಲಾಘಟ್ಟಲ್ಲಿ ರಾಬರಿ ಆಗಿದೆ, ಅದರಲ್ಲಿ ನೀವು ಭಾಗಿಯಾಗಿದೆಯೋ, ನೀವು ಅದರಿಂದ 400 ಕೋಟಿ ಕೊಡಬೇಕಂದ್ರೆ ನನ್ನನ್ನು ಹೊಡೆದಿದ್ದಾರೆ ಎಂದು ಸಂದೀಪ್ ಪಾಟೀಲ್ ಅವನು ತಿಳಿಸ್ತಾನೆ. ಇದು ಬಗ್ಗೆ ನಮಗೆ ಮಾಹಿತಿಯನ್ನು ನಾಸಿಕ್ ಪೊಲೀಸ್ ಅವರು ಜನವರಿ 6ನೇ ತಾರೀಕು ಬರೆದು ಕಳಿಸಿರ್ತಾರೆ. ನಮಗೆ ಅದು ಲೆಟರ್ ಬಂದಾದ್ಮೇಲೆ ಇಲ್ಲಿಂದ ಖಾನಾಪುರ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಿರಾದರ್ ಅವರನ್ನು ಒಂದು 3 ಜನ ಮರಾಠಿ ಗೊತ್ತಿರುವ ನಮ್ಮ ಖಾನಾಪುರ ಮತ್ತು ನಂದಗಡ್ ಪೊಲೀಸ್ ಸ್ಟೇಷನ್ನಿಂದ ಸ್ಟಾಫನ್ನು ಸೇರಿಸಿ ಕಳಿಸಿದ್ದೀವಿ. ಈ ವಿಚಾರಣೆಯನ್ನು ನಮ್ಮ DSP ಅವರು ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ನನಗೆ ಡೈಲಿ ಬ್ರೀಫ್ ಮಾಡ್ತಾ ಇದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಿರಾದರ್ ಅವರು ನಾಸಿಕ್ ಹೋಗಿ ಸಂದೀಪ್ ದತ್ತಾ ಪಾಟೀಲ್ ಕಡೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರು ಯಾವುದೇ ಘಟನೆಯನ್ನು ನೋಡಿರುವುದಿಲ್ಲ. ಅವರಿಗೆ ಈ ಕಿಡ್ನಾಪರ್ಸ್ ಬಂದು ಇಂತಹ ಒಂದು ಘಟನೆಯಲ್ಲಿ ನೀವು ಭಾಗಿಯಾಗಿದೆ ಅಂದರೆ ಹೇಳುವುದರಿಂದ ಅದು ಆಗಿರೋದಾಗಿ ಇವರಿಗೆ ಒಂದು ಡೌಟ್. ಸೊ ಅದು ಮೇಲ್ಗಡೆ ಮಾತಾಡಿರ್ತಾರೆ. ಸೆಕೆಂಡ್, ಈ ಮಾತಾಡಿ ನಂತರ ನಾಸಿಕ್ ಪೊಲೀಸ್ ಅವ್ರ ಕಡೆ ಹೋಗಿ ಇದು ಬಗ್ಗೆ ಫರ್ದರ್ ಮಾಹಿತಿ ಇರ್ತದೆ, ನಾವು ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇದೀವಿ ಅಂದರೆ ಹೇಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು 21ನೇ ತಾರೀಕಿನೇ ಹೋಗಿದ್ದಾರೆ ಆಲ್ರೆಡಿ. ಅಲ್ಲಿ ಹೋಗಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರು ಈ ಕಿಡ್ನಾಪರ್ಸ್ 5 ಜನ ಹಾಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಲ್ಲ. ಸೊ ಒಂದು ವೇಳೆ ಯಾವುದೇ ಮಾಹಿತಿ ಈ ಕಂಟೈನರ್ ಡೀಟೇಲ್ ಇರಲಿ, ಇಲ್ಲ ಈ 5 ಜನದಲ್ಲಿ ಒಂದು ವೇಳೆ ಇಲ್ಲಿ ಆಗಿರೋ ಸಂದರ್ಭದಲ್ಲಿ, ಇಲ್ಲ ಯಾರೋ ಒಂದು ಐ ವಿಟ್ನೆಸ್, ಎನಿ ವಿಕ್ಟಿಮ್ ಬಂದು ನಮಗೆ ಮಾಹಿತಿ ಕೊಡುವ ಸಂದರ್ಭದಲ್ಲಿ ನಾವು ಇದು ಬಗ್ಗೆ ತನಿಖೆ ನಡೆಸೋದಕ್ಕೆ ರೆಡಿ ಇರ್ತೀವಿ. ಈ ಪತ್ರ ಆದಮೇಲೆ ಮಹಾರಾಷ್ಟ್ರ ಪೊಲೀಸರು ಅಂದರೆ ಅಲ್ಲಿ SP ಅವರಾಗಲಿ ಬೇರೆ ಯಾರಾದರೂ ನಿಮ್ಮ ಜೊತೆಗೆ ಏನಾದರೂ ಸಂಪರ್ಕ ಮಾಡಿರುವಂಥದ್ದು? ಸೆನ್ಸಿಟಿವ್ ಕೇಸ್ ಇರೋದ್ರಿಂದ ಇನ್ ಪರ್ಸನ್ ಅದಕ್ಕೆ ನಾವು ನಮ್ಮ ಆಫೀಸರನ್ನು ಇಲ್ಲಿಂದ ಅಲ್ಲಿ ಕಳಿಸಿದ್ದೀವಿ. ಒಂದು ವೇಳೆ ಇನ್ನು ಹಿರಿಯ ಪೊಲೀಸ್ ಆಫೀಸರ್ ಬೇಕಾದ್ರೆ ನಮಗೆ ಮಾತಾಡಿ ಅಂದರೆ ಹೇಳಿ ನನ್ನ ಅಫಿಷಿಯಲ್ ನಂಬರ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದೀವಿ. ಒಂದು ಪ್ರಶ್ನೆ ಏನಂತಂದರೆ, ಅಷ್ಟು ಹಣ ಹೋಗಿದೆಯಾ ನಿಜ ಅಥವಾ ಸುಳ್ಳು ಅನ್ನುವಂಥದ್ದೇ ಫಸ್ಟ್ ಚರ್ಚೆ ಬರ್ತಾ ಇರುವಂಥದ್ದು. ಸೊ ನಿಮ್ಮ ಪ್ರಾಥಮಿಕ ವರದಿ ಪ್ರಕಾರ ಅಥವಾ ಪ್ರಾಥಮಿಕ ತನಿಖೆ ಪ್ರಕಾರ ಏನಾದರೂ ಗೊತ್ತಾಗ್ಬೋದಾ? ಇದು ಸಂದೀಪ್ ದತ್ತಾ ಪಾಟೀಲ್ ಎಂಬವನು ಇಂತಾಗ ಅವರು ಮಾತಾಡಿದಾರೆ ಅಂದರೆ ಹೇಳಿರೋದು. ಇದನ್ನು ನೋಡಿರೋದು ಸಂದೀಪ್ ಪಾಟೀಲ್ ಅಲ್ಲ, ಯಾರು ಕೂಡ ನೋಡಿರಲ್ಲ. ಸೊ ಅದರಿಂದ ಈಗ ನಾವು ಒಂದು ಘಟನೆ ಆಗಿರೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬರೋದಕ್ಕೆ ಮುಂಚೆ ನಾವು ಯಾವುದು ಹೇಳೋದಕ್ಕೆ ಬರಲ್ಲ. ಈಗ ಮಹಾರಾಷ್ಟ್ರ ಪೊಲೀಸ್ ಇದು ಬಗ್ಗೆ ಮಾಹಿತಿ ಇದೆ ಅಂದರೆ ಕೊಡಬೇಕು. ಸೊ ಪ್ರಾಥಮಿಕ ತನಿಖೆಯಲ್ಲಿ ವಿಟ್ನೆಸ್ ಯಾರೂ ಇಲ್ಲ. ಸೊ ಮುಂದುವರೆದು ಮಹಾರಾಷ್ಟ್ರ ಪೊಲೀಸ್ ಕೊಡ್ತಾರೆ ಅಂದ್ರೆ ತನಿಖೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಇದಿಷ್ಟು ಸದ್ಯ ಈಗ SP ಅವ್ರ ಮಾತು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.